ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಿಪಿ ನ್ಯೂಸ್ ಕನ್ನಡ. ನಾನು ಭುವನ. 2026ರ ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ರೋಚಕವಾಗಿ ಸೋಲಿಸಿ ಎರಡನೇ ಬಾರಿಗೆ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. ವಡೋದರಾದಲ್ಲಿ ಕೋಟಂಬಿ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 203 ರನ್ ಗಳಿಸಿತ್ತು. ಆರ್ಸಿಬಿ ಕೊನೆಯ ಓವರ್ನಲ್ಲಿ ಗುರಿ ತಲುಪಿ ಭರ್ಜರಿ ಗೆಲುವು ಸಾಧಿಸಿದೆ. ವಡೋದರಾದ ಕೋಟಂಬಿ ಕ್ರೀಡಾಂಗಣದಲ್ಲಿ ನಡೆದಂತ 2026ರ ಮಹಿಳಾ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯದಲ್ಲಿ ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳು ಯಾವ ಫಲಿತಾಂಶವನ್ನ ನಿರೀಕ್ಷೆ ಮಾಡ್ತಾ ಇದ್ರು ಅದೇ ಫಲಿತಾಂಶ ಹೊರಬಿದ್ದಿದೆ. ರಣರೋಚಕ ಕಥೆಯಿಂದ ಕೂಡಿದಂತ ಈ ಪಂದ್ಯವನ್ನ ಕೊನೆಯ ಓವರ್ನಲ್ಲಿ ಗೆದ್ದುಕೊಳ್ಳುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎರಡನೇ ಬಾರಿಗೆ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. ಸತತ 4ನೇ ಬಾರಿ ಫೈನಲ್ನಲ್ಲಿ ಸೋತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅದೇ ನಿರಾಸೆಯೊಂದಿಗೆ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟವನ್ನ ತೆಗೆದುಕೊಂಡಿದೆ. ಈ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು 20 ಓವರ್ಗಳಲ್ಲಿ 203 ರನ್ಗಳ ಬೃಹತ್ ರನ್ ದಾಖಲಿಸಿತ್ತು. ಈ ಗುರಿ ಬೆನ್ನಟ್ಟಿದಂತ ಆರ್ಸಿಬಿ ಕೂಡ ಕೆಚ್ಚೆದೆಯ ಪ್ರದರ್ಶನ ನೀಡಿ ಕೊನೆಯ ಓವರ್ನಲ್ಲಿ ಗೆಲುವು ಸಾಧಿಸಿತ್ತು. ಹಾಗೆ 203 ರನ್ಗಳ ಗುರಿ ಬೆನ್ನಟ್ಟುವ ಮೂಲಕ ಆರ್ಸಿಬಿ WPL ಫೈನಲ್ ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತವನ್ನ ಬೆನ್ನಟ್ಟಿದಂತ ತಂಡ ಅನ್ನುವಂತಹ ದಾಖಲೆಯನ್ನ ಬರೆದಿದೆ. ಫೈನಲ್ ತಂಡದಲ್ಲಿ ಟಾಸ್ ಸೋತು ಮೊದಲ ಬ್ಯಾಟಿಂಗ್ ಮಾಡಿದಂತ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸ್ಫೋಟಕ ಆರಂಭ ಸಿಕ್ಕಿತ್ತು. ಲಿಜೆಲಿ ಲೀ ಮತ್ತು ಶಫಾಲಿ ವರ್ಮಾ ಮೊದಲ ವಿಕೆಟ್ಗೆ 49 ರನ್ಗಳ ಜೊತೆಯಾಟ ನೀಡಿದ್ರು. ಶಫಾಲಿ ವಿಕೆಟ್ ಪತನದೊಂದಿಗೆ ಜೊತೆಯಾಟ ಮುರಿದು ಬಿತ್ತು. ಆ ಬಳಿಕ ಪಂದ್ಯ ನಾಯಕಿ ಜಮಿಯಾ ರಾಡ್ರಿಗಸ್ ಆರಂಭದಿಂದಲೇ ಹೊಡಿಬಡಿ ಆಟಕ್ಕೆ ಮುಂದಾದ್ರು. ಅದ್ಯಾಗೋ ಲಿಜೆಲಿ ಲೀ 37 ರನ್ಗಳಿಗೆ ವಿಕೆಟ್ ಒಪ್ಪಿಸುವ ಮೂಲಕ ಡೆಲ್ಲಿಗೆ ಎರಡನೇ ಆಘಾತ ಎದುರಾಯಿತು. 4ನೇ ಕ್ರಮಾಂಕದಲ್ಲಿ ಲಾರಾ ಉಲ್ಫಾರ್ಟ್ ಜಮಿಯಾಗೆ ಉತ್ತಮ ಸಾಥ್ ನೀಡಿದ್ರು. ಹೀಗಾಗಿ ಈ ಜೋಡಿ 4ನೇ ವಿಕೆಟ್ಗೆ ಅರ್ಧ ಶತಕದ ಜೊತೆ ಆಟವನ್ನಾಡಿತ್ತು. ಇದೇ ವೇಳೆ ನಾಯಕಿ ಜಮಿಯಾ 32 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು. ಅಂತಿಮವಾಗಿ ಜಮಿಯಾ 37 ಎಸೆತಗಳಲ್ಲಿ 57 ರನ್ ಬಾರಿಸಿದ್ರು. ಲಾರಾ ಉಲ್ಫಾರ್ಟ್ ಕೂಡ 44 ರನ್ಗಳ ಕಾಣಿಕೆ ನೀಡಿದ್ರು. ಕೊನೆಯಲ್ಲಿ ಶೆನೆಲಿ ಹೆನ್ರಿ 15 ಎಸೆತಗಳಲ್ಲಿ ಅಜೇಯ 35 ರನ್ ಬಾರಿಸಿ ತಂಡವನ್ನ 203 ರನ್ಗಳ ಬೃಹತ್ ಮೊತ್ತಕ್ಕೆ ಕೊಂಡೊಯ್ದ್ರು. ಆರ್ಸಿಬಿ ಪರ ಸಲಿಯಾ ಸತ್ವೇರಾ, ಅರುಂಧತಿ ಹಾಗೂ ನಡೀನ್ ಡಿ ತಲಾ 1 ವಿಕೆಟ್ ಪಡೆದ್ರು. 204 ರನ್ಗಳ ಗುರಿಯನ್ನ ಬೆನ್ನಟ್ಟಿದ್ದಂತ ಆರ್ಸಿಬಿ ತಂಡಕ್ಕೆ ಕಳಪೆ ಆರಂಭ ಸಿಕ್ಕಿತ್ತು. ಗ್ರೇಸ್ ಹ್ಯಾರಿಸ್ ಕೇವಲ 9 ರನ್ಗಳಿಗೆ ಔಟ್ ಆದ್ರು. ಹೀಗಾಗಿ ಡೆಲ್ಲಿ ಆರಂಭದಲ್ಲೇ ಪಂದ್ಯದಲ್ಲಿ ಮೇಲುಗೈ ಸಾಧಿಸಿತು. ಆದ್ರೆ ಎರಡನೇ ವಿಕೆಟ್ಗೆ ಜೊತೆಯಾದಂತ ನಾಯಕಿ ಸ್ಮೃತಿ ಮಂದಣ್ಣ ಮತ್ತು ಜಾರ್ಜಿಯಾ ವಾಲ್ ಡೆಲ್ಲಿ ತಂಡವನ್ನ ದುಸ್ವಪ್ನದಂತೆ ಕಾಡಿದ್ರು. ಇಬ್ಬರು ಆಟಗಾರ್ತಿಯರು, ವಿಶೇಷವಾಗಿ ಮಂದಣ್ಣ ಅದ್ಭುತ ಬ್ಯಾಟಿಂಗ್ ಮಾಡಿ ದೆಹಲಿಯಿಂದ ಪಂದ್ಯವನ್ನ ಕಸಿದುಕೊಂಡ್ರು. ಫ್ಲವರ್ ಪ್ಲೇನಲ್ಲಿ ಈ ಜೋಡಿ 59 ರನ್ ಕಲೆ ಹಾಕಿತ್ತು. ಹಾಗೆಯೇ 10ನೇ ಓವರ್ ಹೊತ್ತಿಗೆ ತಂಡದ ಸ್ಕೋರ್ ಅನ್ನ 100 ರನ್ಗಳಿಗೆ ಕೊಂಡೊಯ್ದ್ರು. ಕೇವಲ 58 ಎಸೆತಗಳಲ್ಲಿ ಶತಕದ ಪಾಲುದಾರಿಕೆಯನ್ನ ಹಂಚಿಕೊಂಡ್ರು. ಈ ವೇಳೆ ಜಾರ್ಜಿಯಾ ವಾಲ್ 37 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ್ರು. ಮಂದಣ್ಣ ಕೇವಲ 23 ಎಸೆತಗಳಲ್ಲಿ ಅರ್ಧ ಶತಕವನ್ನ ಪೂರೈಸಿದ್ರು. ಮಂದಣ್ಣ 2 ಸಿಕ್ಸರ್ ಮತ್ತು 5 ಬೌಂಡ್ರಿಗಳ ಸಹಾಯದಿಂದ ಅರ್ಧ ಶತಕ ಪೂರೈಸಿದ್ರು. ಮಂದಣ್ಣ ಮತ್ತು ವಾಲ್ ಒಟ್ಟಿಗೆ 92 ಎಸೆತಗಳಲ್ಲಿ 165 ರನ್ ಸೇರಿಸಿದ್ರು. ವಾಲ್ 79 ರನ್ ಗಳಿಸಿದ್ದಾದ್ರೂ ಮಿನ್ನು ಮಣಿ ಬೌಲಿಂಗ್ ನಲ್ಲಿ ಔಟ್ ಆದ್ರು. ಅದ್ಯಾಗೋ ಅವರು ತಮ್ಮ ಕೆಲಸವನ್ನ ಮಾಡಿ ಆರ್ಸಿಬಿಯನ್ನ ಗೆಲುವಿನ ಸನಿಹಕ್ಕೆ ತಂದು ನಿಲ್ಲಿಸಿದ್ರು. 19ನೇ ಓವರ್ನಲ್ಲಿ ಡೆಲ್ಲಿ ಆರ್ಸಿಬಿಯನ್ನ ಸಂಕಷ್ಟಕ್ಕೆ ಸಿಲುಕಿಸಿತು. ಶೆನೆಲಿ ಹೆನ್ರಿ 4ನೇ ಎಸೆತದಲ್ಲಿ ಸ್ಮೃತಿ ಮಂದಣ್ಣ 87 ರನ್ಗಳಿಗೆ ಬೌಲ್ಡ್ ಮಾಡುವ ಮೂಲಕ ಆರ್ಸಿಬಿಯನ್ನ ಒತ್ತಡಕ್ಕೆ ಸಿಲುಕಿಸಿದ್ರು. ಮಂದಣ್ಣ ಔಟ್ ಆದ ನಂತರ ಕ್ರೀಸ್ಗೆ ಬಂದ ರಾಧಾ ಯಾದವ್ ಮೊದಲ ಎಸೆತದಲ್ಲೇ ಕ್ಯಾಚ್ ನೀಡಿದ್ರು. ಆದ್ರೆ ಡೆಲ್ಲಿ ತಂಡ ಈ ಕ್ಯಾಚ್ ಕೈಚೆಲ್ಲಿ ಗೆಲ್ಲುವ ಅವಕಾಶವನ್ನ ಕೈಚೆಲ್ಲಿತ್ತು. ಕೊನೆಯ ಓವರ್ನಲ್ಲಿ ಆರ್ಸಿಬಿ ಗೆಲುವಿಗೆ 10 ರನ್ ಬೇಕಿತ್ತು. ಸ್ಟ್ರೈಕ್ ನಲ್ಲಿದ್ದಂತಹ ರಾಧಾ 2 ಬೌಂಡರಿಗಳನ್ನ ಬಾರಿಸಿ ತಂಡಕ್ಕೆ ರೋಚಕ ಜಯ ತಂದುಕೊಟ್ರು. ಇದಾಗಿತ್ತು ಹೊತ್ತಿನ ಕ್ರೀಡಾ ಸುದ್ದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.